ಹಲೋ ಹಲೋ ಆಂಟಿ, ನಾನ್ ಜಗದೀಶು. ನೀನ್ ಮಾಡಿದ ದೊಡ್ಡ ಕೆಲ್ಸಕ್ಕೆ ಮತ್ತೆ ಪರಿಚಯ ಬೇರೆ ಬೇಕಾ? ವಿಷಯ ಏನ್ ಹೇಳು. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಬೇಡಪ್ಪ, ಆಗ್ಲೇ ಕಥೆ ಎಲ್ಲ ಗೊಬ್ಬರ ಮಾಡಿ ಇಟ್ಟಿದ್ಯಾ. ಮತ್ತೆ ಅದ್ರಲ್ಲಿ ಕಲ್ಲು ಹಾಕ್ಬೇಡ. ಮತ್ತೆ ಅದು ನಮ್ಮ ಮುಖಕ್ಕೆ ಸಿಡಿಯುತ್ತೇನೋ ಅಂತ ಭಯ ಆಗತ್ತೆ. ಪ್ಲೀಸ್ ಆಂಟಿ, 5 ನಿಮಿಷ ಅಷ್ಟೇ, ನಿಮ್ಮ ಹತ್ರ ಮಾತಾಡ್ಕೊಂಡು ಹೊರಟೋಗ್ತೀನಿ. ಸರಿ ಸರಿ, ಮನೆಗ್ ಬರ್ಬೇಡ ನೀನು. ಬೀದಿ ಕೊನೆಯಲ್ಲಿ ಅಲ್ಲೇ ವೇಟ್ ಮಾಡು. ನಾನೇ ಸ್ವಲ್ಪ ಹೊತ್ತಲ್ಲಿ ಅಲ್ಲಿಗೆ ಬರ್ತೀನಿ. ಹಾ ಸರಿ ಆಂಟಿ. ಮತ್ತೆ ಏನ್ ಮಾತಾಡೋದಿದ್ಯೋ ಅವನಿಗೆ. ಡಾಕ್ಟರ್, ನೀವೇನಿಲ್ಲಿ? ನಾನೇ ಬರಕ್ ಹೇಳ್ದೆ. ಇವತ್ತು ನೀನೊಂದು ಇಂಜೆಕ್ಷನ್ ತಗೋಬೇಕು ಅಂತ ಹೇಳಿದ್ರಲ್ಲ ಭಾಗ್ಯ. ಇಂಜೆಕ್ಷನ್? ಹೌದು, ಇಂಜೆಕ್ಷನ್. ಚಿಕ್ಕ ಭಯ ಅಲ್ವಾ ಮಿತ್ರ ಅವ್ರೆ, ಇದಕ್ಕೆಲ್ಲ ಇಂಜೆಕ್ಷನ್ ಯಾಕೆ ಹೇಳಿ? ಡಾಕ್ಟರ್, ಇಂಜೆಕ್ಷನ್ ಎಲ್ಲ ಏನು ಬೇಡ. ಹಾಗಾಗಲ್ಲಮ್ಮ, ಇಂಜೆಕ್ಷನ್ ಕೊಡ್ಲೇಬೇಕು. ಮನೀಷಾ, ಭಾಗ್ಯ ಕೂತ್ಕೋ. ಯಾಕೆ ಭಾಗ್ಯ, ರಾತ್ರಿ ಸರಿಯಾಗಿ ನಿದ್ದೆ ಮಾಡ್ಲಿಲ್ವಾ? ಹಾಗೇನಿಲ್ಲ ಮಿತ್ರ ಅವ್ರೆ, ಚೆನ್ನಾಗಿ ಮಲ್ಗಿದ್ದೆ. ಮತ್ ಯಾಕೆ ನಿನ್ ಕಣ್ಣು ಹೀಗೆ ಕೆಂಪಗಾಗಿದೆ? ಹೌದಾ? ಯಾಕೋ ನಂಗೆ ಕೂಡ ಗೊತ್ತಾಗ್ತಿಲ್ಲ. ಮನೇಲಿ ಇತ್ಕೊಂಡೆ ಆಫೀಸ್ ಕೆಲಸ ಎಲ್ಲ ಮಾಡ್ತಿದ್ಯಾ? ಅದೇನಿಲ್ಲ ಮಿತ್ರ ಅವ್ರೆ. ನೋಡು, ನೀನು ಕೆಲ್ಸಕ್ಕೋಸ್ಕರ ಕಷ್ಟಪಡು, ಬೇಡ ಅನ್ನಲ್ಲ. ಮತ್ತೆ ಆಫೀಸ್ ಕೆಲ್ಸಕ್ಕೆ ಅಂತ ಮನೇಲೂ ಕಷ್ಟಪಡಂಗಿಲ್ಲ, ಸರಿನಾ? ಅಮ್ಮ ಭಾಗ್ಯ, ಇಂಜೆಕ್ಷನ್ ಹಾಕಾಯ್ತು. ಇಂಜೆಕ್ಷನ್ ಹಾಕಾಗೋಯ್ತಾ? ಹೌದು. ನನ್ಗೆ ಗೊತ್ತಾಗ್ದೆ ಹೇಗೆ? ನಿನಗೆ ಇಂಜೆಕ್ಷನ್ ಅಂದ್ರೆ ಭಯ ಅಂತ ನನಗೆ ಗೊತ್ತು. ಹೋದ್ಸಲ ಕೂಡ ಇಂಜೆಕ್ಷನ್ ಹಾಕಿಸ್ಕೊಳಕ್ಕೆ ನೀನೆಷ್ಟು ಭಯ ಪಟ್ಟಿದ್ದೆ ಅಂತಾನೂ ನೆನಪಿದೆ. ಮಕ್ಕಳ ತರ ಹೆದರ್ಕೊಂಡಿದ್ದೆ, ಅದಕ್ಕೆ ನಿನ್ ಜೊತೆ ಮಾತಾಡ್ತಾ ಇದ್ದೆ. ಮಿತ್ರ ಭಾಗ್ಯ, ಯಾವಾಗ್ಲೂ ಹೀಗೆ ಜೊತೆಯಾಗಿ ಖುಷಿಯಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಪಾಪ ಮನೀಷಾ, ಇಂಥ ಕಷ್ಟ ಶತ್ರುಗಳಿಗೂ ಬರಬಾರ್ದು. ಈ ಮಿತ್ರನ್ಗೇನಾಗಿದೆ? ಪಕ್ಕದಲ್ಲೇ ಮನೀಷಾ ಇದ್ರೂ ಕೂಡ ಬಾಗಿನ ಮೇಲೆ ಇಷ್ಟು ಕೇರ್ ತೋರಿಸ್ತಿದ್ದಾನೆ. ಮಿತ್ರ ಅವ್ರೆ, ನಾನು ಹೋಗಿ ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಮನೀಷಾ, ಆಫೀಸಿಗೆ ಹೊರಡೋಣವಾ? ಎಸ್ ಮಿತ್ರ. ವೇಟ್, ಭಾಗ್ಯಲಕ್ಷ್ಮಿನೂ ಕೂಡ ಬೇಗ ಬರಕ್ಕೆ ಹೇಳು. ಈಗ ಭಾಗ್ಯಲಕ್ಷ್ಮಿ ಯಾಕೆ ಅಷ್ಟು ಅರ್ಜೆಂಟ್ ಆಗಿ ಬರಬೇಕು? ಇವತ್ತು ಕ್ಲೈಂಟ್ ಜೊತೆ ಮೀಟಿಂಗ್ ಇದೆಯಲ್ಲ, ಆ ಮೀಟಿಂಗಲ್ಲಿ ಭಾಗ್ಯಲಕ್ಷ್ಮಿ ಕೂಡ ಇರಬೇಕು. ಅದಕ್ಕೆ ಕಾಲ್ ಮಾಡಿ ಬೇಗ ಬಾ ಅಂತ ಹೇಳ್ತೀನಿ. ಏನಾಯ್ತು ಮಿತ್ರ? ಭಾಗ್ಯಲಕ್ಷ್ಮಿ ಕಾಲ್ ರಿಸೀವ್ ಮಾಡ್ತಿಲ್ಲ. ನನಗ್ ಗೊತ್ತು ಮಿತ್ರ, ಈ ಎಂಪ್ಲಾಯೀಸ್ ಎಲ್ಲ ಹೀಗೆ. ವರ್ಕ್ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ಇರಲ್ಲ, ಬಾಸ್ ಮೇಲೆ ರೆಸ್ಪೆಕ್ಟು ಇರಲ್ಲ. ಇಷ್ಟು ಚಿಕ್ಕ ವಿಷಯಕ್ಕೆ ರೆಸ್ಪಾನ್ಸಿಬಿಲಿಟಿ, ರೆಸ್ಪೆಕ್ಟ್ ಅಂತ ಮಾತಾಡ್ತಿದ್ಯಲ್ಲ, ಯಾವುದೋ ಕೆಲಸದಲ್ಲಿ ಬಿಸಿ ಇರ್ಬೋದೇನೋ. ಹೆಲೋ
ಹಲೋ ಭಾಗ್ಯಲಕ್ಷ್ಮಿ, ಇವತ್ತು ಆಫೀಸಿಗೆ ಸ್ವಲ್ಪ ಬೇಗ ಬರಕ್ಕಾಗತ್ತಾ? ಓಕೆ ಸರ್, ನಾನು ಸ್ವಲ್ಪ ಹೊತ್ತಲ್ಲೇ ಹೊರಟು ಬರ್ತೀನಿ. ಓಕೆ, ಸಿ ಯು. ಭಾಗ್ಯ, ಭಾಗ್ಯ, ಬಂದೆ. ಭಾಗ್ಯ. ಏನು ಮಿತ್ರ ಅವ್ರೆ? ಭಾಗ್ಯ, ಮೊದಲೇ ಕೈ ಗೇಟ್ ಆಗಿದೆ. ಆಫೀಸಿಗೆ ಹೋಗಿ ಏನ್ ಕೆಲಸ ಮಾಡ್ತೀಯಾ? ಇವತ್ತೊಂದಿನ ಆಫೀಸಿಗೆ ಹೋಗ್ಬೇಡ. ಅದು ಮಿತ್ರ ಅವ್ರೆ, ಏನು ಅಂದ್ರೆ ಆಫೀಸ್. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡು. ಈಗ ನಿನಗೆ ರೆಸ್ಟ್ ಮುಖ್ಯ. ಆರಾಮಾಗಿ ಮನೇಲೆ ರೆಸ್ಟ್ ಮಾಡು, ಅರ್ಥ ಆಯ್ತಾ? ಸರಿ ಮಿತ್ರ ಅವ್ರೆ. ಮನೀಷಾ, ನಾವು ಹೊರಡೋಣವಾ? ಸರಿ ಮಿತ್ರ, ನನ್ನ ಬ್ಯಾಗ್ ತಗೊಂಡ್ ಬರ್ತೀನಿ ಇರು. ಭಾಗ್ಯ ಆಫೀಸಿಗೆ ಹೋಗ್ಬಾರ್ದು ಅಂತಿದ್ದಾರೆ. ಭಾಗ್ಯಲಕ್ಷ್ಮಿನ ಆಫೀಸಿಗೆ ಕರೀತಿದ್ದಾರೆ. ಏನ್ ಮಾಡೋದೀಗ? ಹೇಗ್ ಹೋಗೋದು? ಆಂಟಿ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಮನುಷ್ಯ, ನಾನ್ ನೋಡ್ತಿರೋದೆಲ್ಲ ಕನ್ಸ ನಿಜಾನ? ಯಾವ ವಿಷಯದ ಬಗ್ಗೆ ಆಂಟಿ? ಬಾಗೆ ನೋಡಿದ್ರೆ ಸಿಡಿದು ಬೀಳೋಳು ನೀನು. ಅವಳಿಗೆ ಎಲ್ಲಾ ಸೇವೆ ಮಾಡ್ತಿದ್ಯಲ್ಲ. ಟೈಮ್ ಚೆನ್ನಾಗಿಲ್ದಿದ್ರೆ ಹಗ್ಗ ಕೂಡ ಹಾವಾಗತ್ತೆ ಅನ್ನೋ ಹಾಗೆ ನನ್ನ ಟೈಮ್ ನನ್ನ ಟೆಸ್ಟ್ ಮಾಡ್ತಿದೆ ಆಂಟಿ. ನೀನದೇನ್ ಮಾತಾಡ್ತಿದ್ಯೋ ನನ್ಗಂತೂ ಅರ್ಥನೇ ಆಗ್ತಿಲ್ಲ ಮನೀಷಾ. ಮಿತ್ರ ನೋಡಿದ್ರಲ್ವಾ ಆಂಟಿ, ಭಾಗ್ಯ ಹುಷಾರಿಲ್ಲ, ಯಾವ ಕೆಲಸ ಮಾಡೋಕಾಗ್ತಿಲ್ಲ ಅಂತ ಎಷ್ಟು ಹಾರಾಡ್ತಿದ್ದ, ಎಷ್ಟು ಒದ್ದಾಡ್ತಿದ್ದ. ಭಾಗ್ಯಂಗ್ ಹೆಲ್ಪ್ ಮಾಡೋದು ತನ್ನ ಕರ್ತವ್ಯ ಅನ್ನೋ ಹಾಗೆ ಆಡ್ತಿದ್ದ. ಈಗ ಭಾರನ ಕೆಲ್ಸನ ನನ್ ಭುಜದ ಮೇಲೆ ನಾನೇ ಹೊರದೇ ಇದ್ರೆ ಸೇವೆ ಮಾಡೋ ನೆಪದಲ್ಲಿ ಮಿತ್ರ ಭಾಗ್ಯಂಗೆ ಹತ್ರ ಆಗ್ಬಿಡ್ತಾನೆ. ಹೌದು ಮನೀಷಾ, ನೀನ್ ಹೇಳಿದ್ದು ಕೂಡ ನಿಜಾನೇ. ಈಗಾಗ್ಲೇ ಭಾಗ್ಯನ್ ಮೇಲೆ ಏನೋ ಪಾಸಿಟಿವ್ ಫೀಲಿಂಗ್ ಇಟ್ಕೊಂಡಿದ್ದಾನೆ ಮಿತ್ರ. ಇನ್ನು ಹೀಗೆ ಸೇವೆ ಮಾಡೋದು ಕೂಡ ಸ್ಟಾರ್ಟ್ ಆದ್ರೆ ಕಿತ್ತೋಗಿರೋ ಬಂಧ ಮತ್ತೆ ಅಂಟ್ಕೊಳ್ಳುತ್ತೆ. ದೂರ ಆಗಿರೋ ಗಂಡ ಹೆಂಡತಿ ಸಂಬಂಧ ಮತ್ತೆ ಹತ್ರ ಆಗತ್ತೆ. ಹೌದಾಂಟಿ, ಅದಕ್ಕೆ ಶತ್ರುಗಳಿಗೆ ಸರ್ವೆಂಟ್ ಆಗ್ಬೇಕಾಯ್ತು. ಅವಳನ್ನ ಮಹಾರಾಣಿ ಮಾಡಿ ನಾನ್ ದಾಸಿ ತರ ಕೆಲ್ಸ ಮಾಡ್ಬೇಕಾಯ್ತು. ಚಿಚಿ, ಇಂಥದ್ದೊಂದ್ ದಿನ ಬರುತ್ತೆ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ. ಭಾಗ್ಯನ ಈ ಮನೆಯಿಂದ ಯಾವಾಗ ಓಡಿಸೋದು ಅಂತ ನಾನ್ ನೋಡ್ತಿದ್ರೆ ಅವಳಿಗೆ ಸೇವೆ ಮಾಡೋ ಅಂತ ಪರಿಸ್ಥಿತಿ ಬಂದಿದೆ. ಅಷ್ಟಕ್ಕೂ ಅವಳಿಗೆ ಹೆಲ್ಪ್ ಮಾಡಿದ್ದಕ್ಕೆ ನನ್ ಕೈನ ನೋಡ್ತಿದ್ರೆ ನನಗೆ ಅಸಹ್ಯ ಆಗ್ತಿದೆ. ಕೂಲ್ ಮನೀಷಾ, ಕೂಲ್. ದೊಡ್ಡ ವ್ಯಕ್ತಿಗಳಿಗೆ ಒಂದೊಂದ್ಸಲ ಬೇರೆಯವ್ರ ಮುಂದೆ ತಲೆ ತಗ್ಸೋ ಪರಿಸ್ಥಿತಿ ಬಂದಿದೆ. ಗ್ರೇಟ್ ಪೀಪಲ್ ಒಂದೊಂದ್ಸಲ ಸೋತು ಹಿಂದೆ ಹೋಗ್ಬೇಕಾಗತ್ತೆ. ಪರಿಸ್ಥಿತಿ ನಮ್ಮ ಅನುಕೂಲಕ್ಕೆ ತಕ್ಕಂಗಿಲ್ಲ ಅಂದ್ರೆ ಪರಿಸ್ಥಿತಿಗೆ ಅನುಕೂಲವಾಗಿ ನಾವಾಗ್ಬೇಕು. ಕಾಲ ನಮ್ ಪರವಾಗಿಲ್ಲ ಅಂದ್ರೆ ಇದ್ದಾಗ ಕಾಲಕ್ಕೆ ತಕ್ಕ ಹಾಗೆ ನಾವೇ ನಡಿಬೇಕು. ಸಮಯ ಬಂದಾಗ ನಮ್ ಶಕ್ತಿ ಏನು ಅಂತ ತೋರಿಸ್ಬೇಕು. ಅಲ್ಲಿವರೆಗೂ ಸ್ವಲ್ಪ ಸಹನೆ ಇಟ್ಕೋಬೇಕು ಅಷ್ಟೇ. ಇವತ್ತು ನೀನ್ ತಗೊಂಡಿರೋ ನಿರ್ಧಾರ ಕರೆಕ್ಟೇ ಮನೀಷಾ. ಮಿತ್ರ ಭಾಗ್ಯ ಬೇರೆ ಆಗೋವರೆಗೂ ಇದನ್ನ ನಾವು ಹೀಗೆ ಮೇಂಟೈನ್ ಮಾಡ್ಬೇಕು. ಅಂಡರ್ಸ್ಟ್ಯಾಂಡ್? ಎಸ್ ಆಂಟಿ, ಖಂಡಿತವಾಗ್ಲು. ನಾನೊಂದ್ ಮೆಟ್ಲಾದ್ರೂ ಇಳಿತೀನಿ. ಆದ್ರೆ ಈ ಭಾಗ್ಯ ಮಿತ್ರ ಮತ್ತೆ ಸೇರೋಕೆ ಯಾವ ಪರಿಸ್ಥಿತಿಯಲ್ಲೂ ನಾನು ಒಪ್ಪಲ್ಲ, ಬಿಡಲ್ಲ. ಮಾತಾಡಕ್ಕೆ ಅಂತ ಬಂದ್ರೆ ಹೊಡಿತೀರಲ್ಲ ಆಂಟಿ. ನಿನ್ನ ಹೊಡಿಯೋದಲ್ಲ, ನಿನ್ ಕೊಂದ್ ಹಾಕ್ತೀನಿ. ಬಂಗಾರದಂತ ಅವಕಾಶನ ಮಣ್ಪಾಲ್ ಮಾಡಿದ್ಯಲ್ಲ, ನಿನ್ ಮೂತಿಗಿಷ್ಟು.
10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಆಸೆ ತೋರಿಸಿ 10 ಪೈಸನು ಕೊಡದೆ ಎಲ್ಲಾನು ನಾಶ ಮಾಡಿದ್ಯಲ್ಲೋ. ಹಿಂಗಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಆಂಟಿ. ಅತಿ ಆಸೆ ಪಟ್ರೆ ಬೇಡ್ಕೊಂಡ್ ತಿಂದ್ರು ಭಿಕ್ಷೆ ಕೂಡ ನಮ್ ಕೈಗ್ ಸಿಗಲ್ಲ ಅನ್ನೋ ಹಾಗೆ ಅತಿ ಆಸೆಗ್ ಬಿದ್ರೆ ನೋಡು ಹೀಗೆ ಆಗೋದು. ಕೈಗ್ ಸಿಕ್ಕಿರೋ 20 ಲಕ್ಷ ತಗೊಂಡು ನೀನೊಂದ್ 10 ನಾನೊಂದ್ 10 ತಗೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಲಕ್ಷದ ಜೊತೆಗ್ ಭಾಗ್ಯ ಕೂಡ ಸಿಗ್ಬೇಕು, ಭರ್ಜರಿಯಾಗಿ ಅವಳನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡೆ. ಮನೆವರೆಗೂ ಬಂದಿದ್ ಲಕ್ಷ್ಮೀ ದೇವಿನ ಅಲ್ಲಿಂದಲ್ಲೇ ಕಳಿಸ್ಬಿಟ್ಟೆ ನೀನು ದಡ್ಡ. ನಿನ್ನ ನಂಬ್ದೆ ನೋಡು, ನನ್ ಚಪ್ಲಿಲಿ ನಾನೇ ನನಗ್ ಹೊಡ್ಕೋಬೇಕು. ಹಂಗಲ್ಲ ಆಂಟಿ, ಒಂದ್ಸಲ ನಾನು ಹೇಳದ್ ಕೇಳಿ. ಛೀ, ಬಾಯ್ ಮುಚ್ಚು. ಯಾವ್ದಕ್ಕೆ ಎಷ್ಟ್ ಬೆಲೆ ಕೊಡ್ಬೇಕು ಗೊತ್ತಿಲ್ದಿರೋ ದಡ್ಡ ಕಣೋ ನೀನು. ಬುದ್ಧಿ ಇಲ್ದೆ ನಿನ್ ನಂಬ್ಕೊಂಡೆ. ಪ್ರತಿ ಸಲಿ ಸೋತ್ ಬಂದ್ರು ನಾಚಿಕೆ ಪಡ್ದಿರೋ ಹುಂಬಾ ನೀನು. ನಿನ್ ಮಾತಿಗೆ ನಾನ್ ಒಪ್ಕೊಂಡಲ್ಲ. ಅಬ್ಬಾ, ನಿನಗೆ ಕೈಗೆ ಮೃಷ್ಟಾನ್ನ ತಂದಿಟ್ರು ಎಂಜ್ಲಿಯಲ್ಲೇ ನೆಕ್ಕೋ ನಾಯಿ ಜನ್ಮ ಕಣೋ ನಿಂದು. ನೀನೇನೋ ಕಡ್ದು ಗುಡ್ಡೆ ಹಾಕ್ತೀಯ ಅಂತ ನಿನ್ನ ನಂಬ್ದೆ ನೋಡು. ಛೀ. ನೀನ್ ಹೊರಗ್ ಹೋಗ. ನೀನು ಆಂಟಿ, ಒಂದೇ ಒಂದ್ ನಿಮಿಷ ಪ್ಲೀಸ್ ಪ್ಲೀಸ್ ಪ್ಲೀಸ್. ಬಾಯಿಗೆ ಬಂದಂಗೆಲ್ಲ ಬೈದು ನನ್ನ ತಲೆಯಲ್ಲಿರೋ ಅಲ್ಪ ಸ್ವಲ್ಪ ಬುದ್ಧಿನೂ ಖಾಲಿ ಮಾಡ್ಬಿಡ್ಬೇಡಿ ಆಂಟಿ. ಇನ್ನೊಂದು ಸ್ವಲ್ಪ ಹೊತ್ತು ನೀವು ಹಿಂಗೆ ಬೈದ್ರೆ ನಂಗೆ ನಿಜವಾಗ್ಲೂ ಹುಚ್ಚಿಡ್ದು ಈ ರೋಡ್ ಮೇಲೆನೆ ತಿರ್ಗಾಡ್ಬೋದು. ಸರಿ, ನನ್ನ ಹತ್ರ ಏನ್ ಮಾತಾಡ್ಬೇಕಾಗಿದ್ಯೋ ಅದನ್ನ ಹೇಳು. ಅದಲ್ಲ ಆಂಟಿ, ಜಾನವಿನ್ ಕಿಡ್ನಾಪ್ ಮಾಡಿದ್ರೇನೆ 20 ಲಕ್ಷ ಕೊಡ್ತೀನಿ ಅಂದವರು ಭಾಗ್ಯನ್ ಕಿಡ್ನಾಪ್ ಮಾಡಿದ್ರೆ ಒಂದ್ 50 ಲಕ್ಷ ಕೊಡಲ್ವಾ? ನಿನ್ ತಲೆಯಲ್ಲಿ ಏನಾದ್ರೂ ಮಣ್ಣು ತುಂಬಿಕೊಂಡಿದ್ಯಾ? ಇಂಥ ವೇಸ್ಟ್ ಐಡಿಯಾ ಹೇಳ್ತಿಯಲ್ಲ. ವೇಸ್ಟ್ ಐಡಿಯಾ ಅಲ್ಲ ಆಂಟಿ, ನಾವು ರಿಚ್ ಆಗುವಂತ ಐಡಿಯಾ. ನೀವೇನಂತೀರ ಹೇಳಿ? ನೋಡು, ನೀನೇ ಜಾಹ್ನವಿನ ಕಿಡ್ನಾಪ್ ಮಾಡಿದ್ದು ಅಂತ ಎಲ್ರಿಗೂ ಗೊತ್ತು. ಈಗ ಭಾಗ್ಯ ಕೂಡ ಕಿಡ್ನಾಪ್ ಆದ್ಲು ಅಂದ್ರೆ ನೀನೇ ಮಾಡಿದ್ದು ಅಂತ ಎಲ್ರಿಗೂ ಹೇಳೋದೇ ಬೇಡ, ಎಲ್ಲರಿಗೂ ಗೊತ್ತಾಗುತ್ತೆ. ಈಗ್ಲೇ ನಿನ್ ಮೇಲೆ ಬೆಟ್ಟದಷ್ಟು ಕೋಪ ಬಂದಿದೆ. ಇನ್ನು ನೀನ್ ಈ ತರ ಕೆಲ್ಸ ಮಾಡಿದ್ರೆ ನಿನ್ ಬಾಡಿಲಿರೋ ಪಾರ್ಟ್ಸ್ ಕೂಡ ಯಾರಿಗೂ ಸಿಗದ ಹಾಗೆ ಸಮುದ್ರದಲ್ಲಿರೋ ತಿಮಿಂಗ್ಲಕ್ಕೆ ಊಟ ಹಾಕ್ಬಿಡ್ತಾರೆ. ಹಂಗಲ್ಲ ಆಂಟಿ, ಒಂದ್ಸಲ ಯೋಚನೆ ಮಾಡಿ. ನಿಲ್ಸು. ಇನ್ನೊಂದು ಸಲ ನೀನ್ ಹಾಗೆಲ್ಲ ಯೋಚನೆ ಮಾಡಿದ್ರೆ ಅವರಲ್ಲ, ನಾನೇ ನಿನ್ನ ಕತ್ ಹಿಚ್ಕಿ ಸಾಯಿಸ್ಬಿಡ್ತೀನಿ. ಮೊದ್ಲು ನೀನು ನನ್ನ ಸ್ವಲ್ಪ ದಿನ ಕಾಂಟ್ಯಾಕ್ಟ್ ಮಾಡೋದನ್ನ ನಿಲ್ಸು. ನೀನ್ ನನ್ನ ಹತ್ರ ಮಾತಾಡೋದ್ ಗೊತ್ತಾದ್ರೆ, ಮೀಟ್ ಮಾಡಿದ್ ಗೊತ್ತಾದ್ರೆ ನನ್ನನ್ನು ಕೂಡ ಅವರು ಸುಮ್ನೆ ಬಿಡಲ್ಲ. ಆಮೇಲೆ ಸ್ವಲ್ಪ ದಿನ ನೀನು ಕೂಡ ಯಾರಿಗೂ ಕಾಣಿಸ್ಕೊಳ್ದೆ ನಾಯಿ ಹಾಗೆ ಒಂದ್ ಕಡೆ ಬಿದ್ದಿರು. ಛೀ. ಭಾಗ್ಯಲಕ್ಷ್ಮಿ ಯಾಕಿನ್ನೂ ಬಂದಿಲ್ಲ? ಹಲೋ ಹಲೋ ಭಾಗ್ಯಲಕ್ಷ್ಮಿ, ಎಲ್ಲಿ? ಮನೇಲಿದ್ದೀನಿ ಸರ್. ಆಫೀಸಿಗೆ ಬೇಗ ಬಾ ಅಂತ ಹೇಳಿದ್ನಲ್ಲ, ಇನ್ನು ಯಾಕೆ ಮನೇಲೇ ಇದೆಯಾ? ಆದ್ರೆ ಅದು ಸರ್ ಏನ್ ಭಾಗ್ಯಲಕ್ಷ್ಮಿ, ನನಗೇನು ಎಕ್ಸ್ಪ್ಲನೇಷನ್ಸ್ಗಳು ಬೇಡ. ಇವತ್ತು ಒಂದು ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಆ ಮೀಟಿಂಗಲ್ಲಿ ನೀನು ಕೂಡ ಇರಲೇಬೇಕು. ಆದಷ್ಟು ಬೇಗ ಹೊರಟು ಬಾ. ಓಕೆ ಸರ್, ನಾನು ಈಗಲೇ ಹೊರಡ್ತೀನಿ. ವಾಟ್ ಇಸ್ ದಿಸ್ ಮಿತ್ರ? ವಾಟ್ ಇಸ್ ದಿಸ್ ಅಂದ್ರೆ ಯಾವ್ದ್ರ ಬಗ್ಗೆ? ಆಫ್ಟರ್ ಆಲ್
ರೀಸೆಂಟ್ ಆಗಿ ಜಾಯಿನ್ ಆಗಿರೋ ಎಂಪ್ಲಾಯಿ ಬಗ್ಗೆ ಅಷ್ಟೆಲ್ಲ ಯೋಚನೆ ಮಾಡ್ತಿದ್ಯಲ್ಲ? ಅಷ್ಟೆಲ್ಲ ಇಂಪಾರ್ಟೆನ್ಸ್ ಯಾಕೆ ಕೊಡ್ಬೇಕು? ವಾಟ್ ಯು ಮೀನ್ ಮನೀಷಾ? ಭಾಗ್ಯಲಕ್ಷ್ಮಿ ನಮ್ಮ ಆಫೀಸಲ್ಲಿ ಒಬ್ಬ ನಾರ್ಮಲ್ ಎಂಪ್ಲಾಯಿ. ಅವಳು ನಮಗೆ ಇನ್ವೆಸ್ಟರು ಅಲ್ಲ, ಕ್ಲೈಂಟು ಅಲ್ಲ. ನಮ್ ಆಫೀಸ್ನೆಲ್ಲ ನೆತ್ತಿ ಮೇಲೆ ಹೊತ್ಕೊಂಡ್ ತಿರುಗೋ ಅಂತ ಜವಾಬ್ದಾರಿ ಕೂಡ ಅವಳಿಗೇನಿಲ್ಲ. ಅಂಥದ್ರಲ್ಲಿ ಅವಳಿಗೆ ಫೋನ್ ಮಾಡಿ ಯಾಕೆ ಕರಿಬೇಕು? ಯಾಕೆ ಅವಳಿಗೆ ಅನ್ನೆಸೆಸರಿ ಇಂಪಾರ್ಟೆನ್ಸ್ ಕೊಡ್ಬೇಕು? ಏನ್ ಹೇಳ್ತಾ ಇದೀಯ ಮನೀಷಾ? ದಿನದಿನಕ್ಕೂ ನೀನು ಆಲೋಚನೆ ಮಾಡೋ ರೀತಿ ಬದಲಾಗ್ತಿದ್ಯಾ, ಅಥವಾ ನಿನ್ನ ಕೈಯಲ್ಲಿ ಮೆಚ್ಯೂರ್ ಆಗಿ ಯೋಚನೆ ಮಾಡಕ್ಕೆ ಆಗ್ತಾ ಅಲ್ವಾ? ನಾನ್ ಯಾರನ್ನ ಎಲ್ಲಿಡ್ಬೇಕೋ ಅದನ್ನ ಹೇಳ್ತಿದೀನಿ. ಯಾರನ್ನ ಎಷ್ಟು ದೂರದಲ್ಲಿಟ್ರೆ ಅಷ್ಟು ಬೆಟರ್ ಅಂತ ಎಕ್ಸ್ಪ್ಲೈನ್ ಮಾಡ್ತಿದೀನಿ. ಅದ್ರಲ್ಲೂ ನಿನಗೆ ಇಮ್ಮೆಚ್ಯೂರಿಟಿ ಕಾಣಿಸ್ತಿದ್ಯಾ ಮಿತ್ರ? ನೋಡು ಮನೀಷಾ, ಇದನ್ನ ನಾನು ಮುಂಚೆನೆ ಹೇಳಿದ್ದೀನಿ. ಒಂದು ಕಂಪ್ನಿಗೆ ಓನರ್ ಆಗಿದ್ ಮಾತ್ರಕ್ಕೆ ಕಂಪ್ನಿಗೆ ಅವನ್ ಮಾತ್ರ ಪಿಲ್ಲರ್ ಅಲ್ಲ. ಅಲ್ಲಿ ಕೆಲಸ ಮಾಡೋ ಪ್ರತಿಯೊಂದು ಎಂಪ್ಲಾಯಿನೂ ಕಂಪ್ನಿಗೆ ಒಂದು ಪಿಲ್ಲರ್ ಆಗಿರ್ತಾರೆ. ಕೆಲಸ ಮಾಡೋ ಪ್ರತಿಯೊಬ್ರು ಎಷ್ಟು ಬಲವಾಗಿರ್ತಾರೋ ಆ ಕಂಪ್ನಿನೂ ಅಷ್ಟೇ ಬಲವಾಗಿರುತ್ತೆ. ಆ ಕಂಪ್ನಿನೂ ಅಷ್ಟೇ ಬೇಗ ಸಕ್ಸಸ್ ಸಾಧಿಸುತ್ತೆ. ಅದಕ್ಕೆ ನಮ್ಮ ಹತ್ರ ಕೆಲಸ ಮಾಡೋ ಎಂಪ್ಲಾಯೀಸ್ನ ನಾವು ಗೌರವಿಸ್ಬೇಕು. ಅವರು ಕೊಡ್ಬೇಕಾಗಿರೋ ಬೆಲೆನ ನಾವು ಕೊಡ್ಲೇಬೇಕು. ಎಂಪ್ಲಾಯೀಸಿಗೆ ಗೌರವ ಕೊಡ್ಬೇಡ, ಅವ್ರಿಗೆ ಕೊಡ್ಬೇಕಾದ ಬೆಲೆ ಕೊಡ್ಬೇಡ ಅಂತ ನಾನ್ ಹೇಳ್ತಿಲ್ಲ ಮಿತ್ರ. ಸ್ಪೆಷಲ್ ಆಗಿ ಭಾಗ್ಯಲಕ್ಷ್ಮಿ ಮೇಲೆ ಅಂತ ಸ್ಪೆಷಲ್ ಇಂಟ್ರೆಸ್ಟ್ ಯಾಕೆ ತೋರಿಸ್ಬೇಕು ಅಂತ ನಾನ್ ಕೇಳ್ತಿರೋದು. ಸ್ಟಾಪ್ ದಿಸ್ ನಾನ್ಸೆನ್ಸ್ ಮನೀಷಾ. ಅಲ್ಲ, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ? ಭಾಗ್ಯಲಕ್ಷ್ಮಿ ಜಾಯ್ನ್ ಆಗಿಂದ ನೀನ್ ಗಮನಿಸ್ತಾ ಇದೆಯಲ್ವಾ, ಅವಳಿಗೆ ತುಂಬಾನೇ ನಾಲೆಜ್ ಇದೆ. ಅವಳು ಆಲೋಚನೆ ಮಾಡೋ ರೀತಿನೇ ತುಂಬಾ ಬೇರೆ ಆಗಿದೆ. ಅದನ್ನ ನಾವು ಉಪಯೋಗಿಸ್ಕೊಂಡ್ರೆ ನಮ್ಮ ಕಂಪ್ನಿ ಎಷ್ಟು ಬೆಳೆಯುತ್ತೆ ಅಂತ ಯೋಚನೆ ಮಾಡು. ನಮ್ಮ ಹತ್ರ ಕೆಲಸ ಮಾಡೋರ ಟ್ಯಾಲೆಂಟ್ನ ನಾವು ಹೇಗೆ ಉಪಯೋಗಿಸ್ಕೋಬಹುದು ಅನ್ನೋದನ್ನ ನೋಡ್ಬೇಕು. ಅದು ನಮ್ಮ ಕರ್ತವ್ಯ. ಭಾಗ್ಯಲಕ್ಷ್ಮಿಲಿ ಆ ಟ್ಯಾಲೆಂಟ್ ಇರೋದ್ರಿಂದಾನೆ ನಾನು ಅವಳಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿರೋದು. ಈಗಲಾದ್ರೂ ಅರ್ಥ ಆಯ್ತಾ? ಡು ಯು ಅಂಡರ್ಸ್ಟ್ಯಾಂಡ್? ಮನೇಲಿ ಆ ಭಾಗ್ಯ ನನ್ ಕಣ್ಣಿಗೆ ಕಸದ ತರ ಸಿಗ್ತಿರ್ತಾಳೆ. ಇಲ್ಲಿ ಭಾಗ್ಯಲಕ್ಷ್ಮಿ ನನ್ನ ಊಟದಲ್ಲಿ ಕಲ್ಲಿನ ಹಾಕಿ ಸಿಗ್ತಿರ್ತಾಳೆ. ಇದನ್ ಹೀಗೆ ಬಿಟ್ರೆ ಮಿತ್ರ ದೃಷ್ಟಿಲಿ ಮಹಾರಾಣಿಯಾಗಿ ಹೋಗ್ತಾಳೆ. ಹೋಗ್ತಾ ಹೋಗ್ತಾ ನನಗಿಂತ ಭಾಗ್ಯಲಕ್ಷ್ಮಿಗೆ ಆಫೀಸಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾನೆ. ಆ ಥರ ಪರಿಸ್ಥಿತಿ ಬರೋಕ್ ನಾನು ಬಿಡಬಾರ್ದು. ಈಗೇನ್ ಮಾಡ್ಲಿ? ಮಿತ್ರ ಅವರು ಆಫೀಸಿಗೆ ಹೋಗ್ಬೇಡ ಅಂತ ಮತ್ತೆ ಮತ್ತೆ ಹೇಳಿದ್ರು. ಅವ್ರು ಹೇಳಿದ್ಮೇಲೂ ನಾನು ಹೋಗಿದ್ದೀನಿ ಅಂತ ಗೊತ್ತಾದ್ರೆ ಅವ್ರ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದ್ಕೋತಾರೆ. ಹಾಗಂತ ಮನೇಲೇ ಇದ್ರೆ ಆಫೀಸಲ್ಲೇ ಭಾಗ್ಯಲಕ್ಷ್ಮಿಗೋಸ್ಕರ ಕಾಯ್ತಾರೆ. ಈಗ ನಾನು ಏನ್ ಮಾಡ್ಲಿ? ನಾನೀಗ ಹೊರಡೋದು ಯಾರಿಗೂ ಗೊತ್ತಾಗ್ಬಾರ್ದು. ಆದ್ರೆ ಅತ್ತೆ ಮತ್ತೆ ಅಜ್ಜಿ ಇಲ್ಲೇ ಇದ್ದಾರೆ. ನಾನೀಗ ಹೋದ್ರೆ ಖಂಡಿತ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾರೆ. ಏನ್ ಮಾಡ್ಲಿ? ಹೇಗಪ್ಪ? ಭಾಗ್ಯ ಗಾಬರಿಯಾಗಿದ್ದಾಳೆ. ಅಮ್ಮ ಭಾಗ್ಯ, ಯಾಕಮ್ಮ ಇಷ್ಟೊಂದು ಗಾಬರಿ ಆಗಿದ್ಯಾ? ಏನಾಯ್ತು? ಏನಿಲ್ಲ ಮಾವ, ಮಿತ್ರ ಅವರು ನನ್ನ ಕೈ ಗಾಯ ಆಗಿದ್ದಕ್ಕೆ ಆಫೀಸಿಗೆ ಹೋಗ್ಬೇಡ ಅಂತ ಪದೇ ಪದೇ ಹೇಳ್ಹೋದ್ರು. ಅವ್ರ ಆಫೀಸಲ್ಲಿ ತುಂಬಾ ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಭಾಗ್ಯಲಕ್ಷ್ಮಿ ಬರ್ಬೇಕು ಅಂತ ಫೋನ್ ಮಾಡಿ ಹೇಳಿದ್ರು. ಈಗ ನಾನು ಏನ್ ಮಾಡೋದು ಅರ್ಥ ಆಗ್ತಿಲ್ಲ ಮಾವ. ರೆಗ್ಯುಲರ್ ಆಗಿ ಆಫೀಸಿಗೆ ಹೋಗ್ಬಿಡು ಭಾಗ್ಯ, ಏನಾಗುತ್ತೆ? ಹಾಗ್ ಮಾಡಿದ್ರೆ ನಾನು ಮಿತ್ರ ಅವ್ರ ಮಾತಿಗೆ ಬೆಲೆ ಕೊಡದೆ ಹೊರಟೋದೆ ಅಂತ ಆಗತ್ತಲ್ಲ ಮಾವ. ವಿಷಯನ ಮನೇಲಿ ಯಾರಾದ್ರೂ ಮಿತ್ರ ಅವ್ರಿಗೆ ಹೇಳಿದ್ರೆ? ಹೌದಮ್ಮ, ಅದು ಕೂಡ ನಿಜಾನೇ. ಒಂದ್ ಕೆಲ್ಸ ಮಾಡು. ಏನ್ ಹೇಳಿ ಮಾವ? ನಿನ್ ರೂಮ್ ಬಾಗ್ಲನ್ನ ಟೈಟ್ ಆಗಿ ಹಾಕ್ಬಿಟ್ಟು ಮನೆ ಬ್ಯಾಕ್ ಗೇಟ್ ಇಂದ ಆಫೀಸಿಗೆ ಹೊರಟ್ಬಿಡು. ಇಲ್ಲಿ ಯಾರಾದ್ರೂ ಏನಾದ್ರೂ ಕೇಳಿದ್ರೆ ರೂಮಲ್ಲಿ ರೆಸ್ಟ್ ತಗೊಳ್ತಾ ಇದೆಯಾ ಅಂತ ನಾನು ಹೇಗೋ ಹಾಗೆ ಮ್ಯಾನೇಜ್ ಮಾಡ್ಬಿಡ್ತೀನಿ.
ಹಾಗೇನೆ ಆಫೀಸಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ಏನೋ ಒಂದು ಕಾರಣ ಹೇಳ್ಬಿಟ್ಟು ಮನೆಗೆ ಬೇಗ ಬರೋದಕ್ಕೆ ಟ್ರೈ ಮಾಡು. ಆಗ ಯಾರನ್ನೂ ನೋಯಿಸ್ದಂಗೂ ಇರಲ್ಲ, ಯಾರಿಂದನೂ ತಪ್ಪಿಸ್ಕೊಂಡಂಗೂ ಇರಲ್ಲ. ಏನ್ ಯೋಚನೆ ಮಾಡ್ತಿದ್ಯಮ್ಮ? ಪರವಾಗಿಲ್ಲ ಅಂತೀರಾ ಮಾವ? ನಮ್ಗಿದಕ್ಕಿಂತ ಬೇರೆ ದಾರಿ ಇಲ್ಲ ಅಂತ ಹೇಳ್ತಿದ್ದೀನಿ. ಇಲ್ಲಿಂದ ಹೋಗ್ಬೇಕಾದ್ರೆ ಹೊರಗಡೆ ಹೋಗ್ತಿದ್ಯಾ ಅಂತ ಯಾರಿಗೂ ಗೊತ್ತಾಗ್ದಿರೋ ತರ ಹೋಗು. ಅಲ್ಲಿಂದ ಬರ್ಬೇಕಾದ್ರೂ ಸಹ ಹಾಗೇ ಮನೆಗೆ ಎಂಟರ್ ಆಗು. ಆಗ ನಮ್ಗೆ ಯಾವ ಸಮಸ್ಯೆನೂ ಇರಲ್ಲ. ಸರಿ ಮಾವ. ಅತ್ತೆ ಸೊಸೆ ಇಬ್ರು ಬಹಳ ದೀರ್ಘವಾಗಿ ಮಾತಾಡ್ತಾ ಇದ್ದೀರಾ.